ಕಾಂಗ್ರೆಸ್ ಪಕ್ಷಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಂಡಾಯ ದೊಡ್ಡ ತಲೆನೋವಾಗಿತ್ತು. ಆದ್ರೀಗ ಎಲ್ಲದಕ್ಕೂ ತೆರೆಬಿದ್ದಿದ್ದು ಅಭ್ಯರ್ಥಿಗಳು ಭರ್ಜರಿ ಮತಬೇಟೆಗೆ ಮುಂದಾಗಿದ್ದಾರೆ. ದಾವಣಗೆರೆಯಲ್ಲಿ ಬರಿಗಾಲ್ನಲ್ಲಿ ಸಮರ್ಥ ಮತಯಾಚನೆ ಮಾಡಿದ್ರು. ಅಖಾಡದಲ್ಲಿರುವ ಅಭ್ಯರ್ಥಿಗಳ ಮತಬೇಟೆ ಜೋರಾಗಿದೆ. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಮಾಡಿದೆ, ಬನ್ನಿ ನೋಡೋಣ. ಕಾಂಗ್ರೆಸ್ ಪಕ್ಷಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಂಡಾಯ ದೊಡ್ಡ ತಲೆನೋವಾಗಿತ್ತು. ಆದ್ರೀಗ ಎಲ್ಲದಕ್ಕೂ ತೆರೆ ಬಿದ್ದಿದ್ದು ಅಭ್ಯರ್ಥಿಗಳು ಭರ್ಜರಿ ಮತಬೇಟೆಗೆ ಮುಂದಾಗಿದ್ದಾರೆ. ಕರ್ನಾಟಕ ಉಪಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಾಗ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಚುನಾವಣಾ ರಂಗು ಹೆಚ್ಚಾಗಿದೆ. ತಮ್ಮ ಅಭ್ಯರ್ಥಿಗಳ ಪರ ನಾಯಕರು ಮತಯಾಚನೆಗೆ ಇಳಿದಿದ್ದಾರೆ. ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಬರಿಗಾಲಿನಲ್ಲಿ ಮತಯಾಚನೆ ಮಾಡಿದ್ರು. ಅಂದು ತನ್ನ ತಾಯಿಯ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಅಮ್ಮನ ಗೆಲುವಿಗೆ ಬರಿಗಾಲಿನ ಶಪಥ ಮಾಡಿ ಕ್ಯಾನ್ವಸ್ ಮಾಡಿದ್ರು ಸಮರ್ಥ್. ಇಂದು ತನ್ನ ಗೆಲುವಿಗೆ ಬರಿಗಾಲಿನಲ್ಲಿಯೇ ಕ್ಷೇತ್ರ ಸಂಚಾರ ಮಾಡಿ ಮತ ಪ್ರಚಾರ ಮಾಡಿದ್ರು. ಇನ್ನು ದಾವಣಗೆರೆಯಲ್ಲಿ ಮನೆಯೊಂದು ಮೂರು ಬಾಗಿಲಾಗಿದ್ದ ಬಿಜೆಪಿಯಲ್ಲಿ ಇಂದು ಒಗ್ಗಟ್ಟು ಪ್ರದರ್ಶನವಾಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಹೊಂದಾಣಿಕೆಯಿಂದಲೇ ಸೋಲಾಗಿದೆ ಎಂದು ಜಿಎಂ ಸಿದ್ದೇಶ್ವರ್ ಬಹಿರಂಗವಾಗಿಯೇ ಬಿಎಸ್ ಯಡಿಯೂರಪ್ಪ ಬಣದ ವಿರುದ್ಧ ಆರೋಪಿಸಿದ್ರು. ಅಲ್ಲದೆ ಬಿಎಸ್ವೈ ಬಣದ ವಿರುದ್ಧವೇ ತಮ್ಮದೇ ಆದ ಟೀಮ್ ಕಟ್ಟಿ ಬಹಿರಂಗ ವಾಗ್ದಾಳಿ ನಡೆಸುತ್ತಲೇ ಬಂದಿದ್ರು. ಆದ್ರೆ ಈಗ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪಗಾಗಿ ಭಿನ್ನಮತ ಮರೆತು ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಮತ್ತು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಟೀಮ್ ಒಗ್ಗಟ್ಟಾಗಿ ಪ್ರಚಾರ ನಡೆಸಿದ್ರು. ಇನ್ನು ದಾವಣಗೆರೆಯ ಬೈ ಎಲೆಕ್ಷನ್ ಕಾವು ಹೇಗಿದೆ ಎಂದು ಗ್ಯಾರಂಟಿ ನ್ಯೂಸ್ ಪ್ರಧಾನ ಸಂಪಾದಕರಾದ ರಾಧಾ ಹಿರೇಗೌಡರಿಂದ ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಜನರು ತಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ಯಾರು ಗೆಲ್ಲಬೇಕು, ಯಾರಿಗೆ ಸೋಲುಣಿಸುತ್ತೇವೆ ಎಂದು ತಮ್ಮದೇ ಆದಂತಹ ಲೆಕ್ಕಾಚಾರವನ್ನ ಹೇಳಿದ್ರು. ಭಾರತ್ ನಗರದ ಒಂದು ಕಾಲೋನಿಯಲ್ಲಿದ್ದೀನಿ. ಈ ಕಾಲೋನಿಯ ಒಂದು ದೃಶ್ಯಗಳನ್ನ ನಿಮ್ಗೆ ತೋರಿಸ್ಬೇಕು ವೀಕ್ಷಕರೇ. ನೋಡಿ, ಇದು ಮನೆ ಮುಂದೆ ಚರಂಡಿ ನೋಡಿ, ಚರಂಡಿ ತುಂಬಿ ತುಳುಕ್ತಾ ಇದೆ. ನೀರು ಹೋಗೋದಕ್ಕೆ ಜಾಗನೇ ಇಲ್ಲ. ಸೊ ಈ ರೀತಿಯಾದಂತಹ ಕೊಳಚೆ ನೀರಿದ್ದರೆ ಡೆಂಗ್ಯೂ, ಮಲೇರಿಯಾ ಸೇರಿದಂತೆ ಸಾಂಕ್ರಾಮಿಕ ರೋಗಗಳು ಫ್ರೀ ಆಫ್ ಕಾಸ್ಟ್ ನಿಮಗೆ ಸಿಗುತ್ತೆ. ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಆಡಳಿತದ ಗಮನ ಸೆಳೆಯುವಂತಹ ಪ್ರಯತ್ನವನ್ನ ಇಲ್ಲಿನ ಕಾಲೋನಿಯ ನಿವಾಸಿಗಳು ಮಾಡಿದ್ರು. ಆದ್ರೆ ಯಾವುದೇ ರೀತಿಯಾದಂತಹ ಈ ಒಂದು ಚರಂಡಿಯನ್ನ ಸರಾಗವಾಗಿ ನೀರು ಹರಿಯುವಂತಹ ಪ್ರಕ್ರಿಯೆಗೆ ಯಾರೂ ಮುಂದಾಗಲಿಲ್ಲ. ಕೊನೆಗೆ ಗ್ರಾಮಸ್ಥರು ಏನ್ ಮಾಡ್ತಾರೆ, ತಾವೇ ಇಲ್ಲಿರುವಂತಹ ಏನು ನೀರು ಹೋಗೋದಕ್ಕೆ ಅಡ್ಡಿ ಆಗಿರುವಂತಹ ಪಾಯವನ್ನ ತೆಗಿತಾರೆ. ತೆಗೆದ ಮೇಲೆ ನೀರು ಸರಾಗವಾಗಿ ಹರಿಯೋದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಕೊಡಿ ಅಂದ್ರೆ ಅವ್ರು ಮಾಡಿಕೊಟ್ಟಿಲ್ಲ. ಇನ್ನೇನು ಎಲೆಕ್ಷನ್ ಘೋಷಣೆ ಆಗುತ್ತೆ ಅನ್ನುವಾಗ ಈ ದೊಡ್ಡ ದೊಡ್ಡ ಪೈಪ್ಗಳನ್ನ ತಂದಿಟ್ಟಿದ್ದಾರೆ ಅಷ್ಟೇ. ಆದ್ರೆ ಯಾವುದೇ ರೀತಿಯಾದಂತಹ ಕಾಮಗಾರಿ ನಡೆದಿಲ್ಲ. ಒಟ್ಟಾರೆ ಹೈ ವೋಲ್ಟೇಜ್ ಕದನವಾಗಿರುವ ದಾವಣಗೆರೆ ಉಪಚುನಾವಣೆಯಲ್ಲಿ ಯಾರಿಗೆ ಜಯದ ಮಾಲೆ ಬೀಳುತ್ತೆ, ಯಾರಿಗೆ ಮತದಾರರು ಬಹುಪರಾಕ್ ಅಂತಾರೆ ಎಂಬುದನ್ನ ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ್ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.